ಬ್ರೇಕ್ನ ನಂತರ ಐಟಿ ನ್ಯೂಸ್ಗೆ ಸ್ವಾಗತ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕನಿಷ್ಠ ಪದವಿಯವರೆಗೂ ವಿದ್ಯಾಭ್ಯಾಸವನ್ನು ಮಾಡುವ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಶಾಸಕ ಎಂ ರಾಜಣ್ಣ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಉಚಿತ ಸೈಕಲ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ, ಶೈಕ್ಷಣಿಕ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ತರಗತಿಗಳಲ್ಲಿ ಉತ್ತಮ ಸಾಧನೆ ಮಾಡಬೇಕು. ವಿದ್ಯಾರ್ಥಿಗಳು ಸಮಯದ ಸದುಪಯೋಗ ಮತ್ತು ದೇಹಾರೋಗ್ಯ ಹೆಚ್ಚಿಸಿಕೊಳ್ಳಲು ಸೈಕಲ್ ಬಳಕೆ ಅತ್ಯುತ್ತಮ ಸಾಧನೆಯಾಗಿದೆ. ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಿಸಲು ಉಚಿತ ಸೈಕಲ್ ವಿತರಣಾ ಯೋಜನೆ ಯಶಸ್ವಿಯಾಗಿದೆ. ಗ್ರಾಮೀಣ ಪ್ರದೇಶಗಳಿಂದ ನಿಗದಿತ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರಲು ಸಹಕಾರಿಯಾಗಲಿದ್ದು, ಪೋಷಕರು ಮಕ್ಕಳಿಗೆ ನೀಡಿರುವಂತಹ ಸೈಕಲ್ಗಳನ್ನು ಅನ್ಯ ಕೆಲಸಗಳಿಗೆ ಉಪಯೋಗ ಮಾಡದೆ ಮಕ್ಕಳಿಗಾಗಿಯೇ ಸೀಮಿತವಾಗಿರುವಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ಶಾಲೆಯಲ್ಲಿ ಮಕ್ಕಳಿಗೆ ನೀಡಿರುವ ಸೈಕಲ್ಗಳನ್ನು ದುರುಪಯೋಗ ಮಾಡಿಕೊಳ್ಳುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದರೆ ಅಂತಹ ಪೋಷಕರ ಮೇಲೆ ಕಾನೂನಿನ ಪ್ರಕಾರ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಲು ಸಹಕಾರ ನೀಡಬೇಕು. ಖಾಸಗಿ ಶಾಲೆಗಳನ್ನು ಮೀರಿಸುವಂತಹ ಉತ್ತಮವಾದ ಫಲಿತಾಂಶವನ್ನು ಸರ್ಕಾರಿ ಶಾಲೆಯ ಮಕ್ಕಳು ತಂದುಕೊಡುತ್ತಿದ್ದು, ಸರ್ಕಾರಿ ಶಾಲೆಯ ಮಕ್ಕಳನ್ನು ಪ್ರೋತ್ಸಾಹ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಶಿಕ್ಷಕರು ಕೂಡ ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಸುವಾಗ ತಮಗಿರುವ ಮಹತ್ತರವಾದ ಜವಾಬ್ದಾರಿಗಳನ್ನು ಅರಿತು ಕಲಿಸಬೇಕು ಎಂದರು. ಹೊಸಪೇಟೆ ಗ್ರಾಮ ಪಂಚಾಯತಿಯ ಹೊಸಪೇಟೆ ಗ್ರಾಮದಲ್ಲಿ ಈ ಶಾಲೆಯಲ್ಲಿ ಇವತ್ತೊಂದು ಹಬ್ಬದ ವಾತಾವರಣ ತಪ್ಪಾಗಲಾರದು. ಇವತ್ತು ಘನ ಸರ್ಕಾರದ 2015-16ನೇ ಸಾಲಿನ 8ನೇ ತರಗತಿ ಮಕ್ಕಳಿಗೆ ಉಚಿತ ಬೈಸಿಕಲ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಗ್ರಾಮದ ಎಲ್ಲ ಮುಖಂಡರು, ಶಾಲಾ ಸಿಬ್ಬಂದಿ ವರ್ಗದವರು, SDMC ಅಧ್ಯಕ್ಷರು ಮತ್ತು ವಿಶೇಷವಾಗಿ ಶಾಲಾ ಮಕ್ಕಳು ಅತ್ಯಂತ ಉತ್ಸಾಹವಾಗಿ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಈ ಶಾಲೆಗೆ ಒಂದು ಕೀರ್ತಿ ತರಬೇಕು. ಈ ಗ್ರಾಮದ ಎಲ್ಲ ಮುಖಂಡರು ಪಕ್ಷ ಭೇದ ಮರೆತು ಒಗ್ಗಟ್ಟಾಗಿ ಬಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಖಂಡಿತ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನು ನನ್ನ ಅನುದಾನದಲ್ಲಿ ಅದನ್ನು ಮುಂದಿನ. ಈ ಸಂದರ್ಭದಲ್ಲಿ ಹೊಸಪೇಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ರವಿಕುಮಾರ್, ಜೆ. ವೆಂಕಟಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಚಂದ್ರೇಗೌಡ, SDMC ಅಧ್ಯಕ್ಷ ಪಾಪಣ್ಣ, ಶ್ರೀನಿವಾಸ್, ಯೂನಿಯನ್ ನಿರ್ದೇಶಕ ತಾದೂರು ರಮೇಶ್, ತಾಲೂಕು ಪಂಚಾಯತಿ ಸದಸ್ಯ ಚನ್ನಕೃಷ್ಣ, ಶ್ರೀನಿವಾಸಗೌಡ, ಕೆಂಪರೆಡ್ಡಿ, CV ನಾರಾಯಣಸ್ವಾಮಿ, ಈರಪ್ಪ, ಮುಖ್ಯ ಶಿಕ್ಷಕಿ ನೇತ್ರಾವತಿ, ಶೈಲಜಾ, ರೇಖಾರಾಣಿ, ಉಷಾ, ಮಂಜುಳಾ, ಪದ್ಮಜ, ರಮೇಶ್ ಮುಂತಾದವರು ಹಾಜರಿದ್ದರು. ಇವತ್ತು ರಾಷ್ಟ್ರ ಒಬ್ಬ ಪ್ರಜೆ ಆದ್ರಲ್ಲ, ಅದು ನಮ್ಮ ಯುವಕರು, ನಮ್ಮ ನಾಯಕರಿದ್ರು ಇವನ್ನೆಲ್ಲ ಗಮನಿಸಿ ಈ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಕಳಿಸಿ ಅಲ್ಲಿ ಉತ್ತೇಜನ ಕೊಟ್ರೆ ಈ ಹೊಸಪೇಟೆ ಈ ಮಕ್ಕಳಲ್ಲಿ ನಾಳೆ ಬೆಳಗ್ಗೆ ಯಾರಾದರೂ ಅಧಿಕಾರಿಗಳಾಗಿ ಡಾಕ್ಟರ್ಗಳಾಗಿ ಹೋದ್ರೆ ಈ ಶಿಕ್ಷಣ ಜಮಕೋಟೆ ಹೋಬಳಿಯ ಕ್ಯಾಮರಾಮನ್ ಮಿಥುನ್ ಜೊತೆ ಮುನಿನಾರಾಯಣ್, ITV ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ GEF ನೇತ್ರದಾನ ಕೇಂದ್ರ ಮತ್ತು ವಿವಿಧ ಶಾಲೆಯ ವಿದ್ಯಾರ್ಥಿನಿಯರಿಂದ ನೇತ್ರದಾನ ಬಗ್ಗೆ ಅರಿವು ಮೂಡಿಸಲಾಯಿತು. ಚಿಂತಾಮಣಿ ನಗರದಲ್ಲಿ JES ನೇತ್ರದಾನ ಕೇಂದ್ರ ಹಾಗೂ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ನೇತ್ರದಾನದ ಬಗ್ಗೆ ಅರಿವು ಕಾರ್ಯಕ್ರಮ ನಡೆಸಲಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ನೇತ್ರದಾನ ಬಗ್ಗೆ ಜನತೆಯಲ್ಲಿ ಅರಿವು ಮೂಡಿಸಲಾಯಿತು. ನಗರದ ಸರ್ಕಾರಿ ಆಸ್ಪತ್ರೆಯಿಂದ ಪ್ರಾರಂಭವಾದ ಜಾಥಾ ಕಾರ್ಯಕ್ರಮ ನಗರದ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ವಿವಿಧ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನಾವು ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಉದ್ದೇಶ ಏನಂತಂದರೆ, ಯಾವುದೇ ಮನುಷ್ಯ ಸತ್ತ ಮೇಲೆ ಅವರ ಕಣ್ಣುಗಳನ್ನು ಉಳಬಾರ್ದು, ಸುಡಬಾರ್ದು, ಇನ್ನೊಬ್ಬರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬೋದು. ಒಬ್ಬ ಮನುಷ್ಯ ಕಣ್ಣು ದಾನ ಮಾಡಿದ್ರೆ ಇಬ್ಬರಿಗೆ ಕೆಲಸಕ್ಕೆ ಬರ್ತಾಯಿದೆ. ಲಕ್ಷಾಂತರ ಜನ ಕುರುಡರಿದ್ದಾರೆ. ಈ ಒಂದು ಅವೇರ್ನೆಸ್, ಪಬ್ಲಿಕ್ ಅವೇರ್ನೆಸ್ ಅವ್ರಿಗೆ ಮುಗಿಸೋದಕ್ಕೆ ಇದು ನೀವು ಪ್ರೋಗ್ರಾಮನ್ನು ನಾವು ಹಂಚ್ಕೊಂಡಿದ್ದೇವೆ. ಗ್ಲೋ ಬೈ ಫೌಂಡೇಶನ್ ಹೊಸಕೋಟೆ ಮತ್ತು ಲೈಫ್ ಆಫ್ ಚಿಂತಾಮಣಿಯಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸಾರ್ವಜನಿಕರು ಈ ಒಂದು ವಿಷಯವನ್ನು ಮುಂದಕ್ಕೆ ಮಾಡಿಕೊಂಡು ತಾವು ತಿಳ್ಕೊಳ್ಳೋದ್ರಿಂದ ಇತರಿಗೂ ತಿಳಿಸಬೇಕು. ಯಾರಾದರೂ ಮನುಷ್ಯ ಸತ್ತರೆ ಉಳಬಾರ್ದು, ಸುಡಬಾರ್ದು, ಕಣ್ಣುಗಳನ್ನು ದಾನ ಮಾಡಿ ಅಂತ ಹೇಳೋದು. ಕಣ್ಣುಗಳನ್ನು ದಾನ ಮಾಡೋದ್ರಿಂದ
ಮುಖ ವಿಕಾರ ಆಗೋದಿಲ್ಲ, ವಿಕಾರ ಆಗದೆ ಇರೋ ಥರ ಹಾಸ್ಪಿಟಲ್ನವ್ರು ಬರ್ತಾರೆ, ಎಲ್ಲ ಸರಿ ಮಾಡ್ತಾರೆ, ಯಾವುದಕ್ಕೂ ತೊಂದರೆ ಇಲ್ಲ. ಇದಕ್ಕೆ ಯಾವ ಅಡಚಣೆಗಳ ಮೂಢನಂಬಿಕೆಗಳು ಏನೂ ಇಲ್ಲ. ಸತ್ತ ಮೇಲೆ ಜನ ಸತ್ತಂಗೇನೋ ಈ ಕಣ್ಣುಗಳನ್ನು ದಯವಿಟ್ಟು ದಾನ ಮಾಡಿ, ನೀವು ತಿಳ್ಕೊಳ್ಳಿ, ಇತರರಿಗೂ ತಿಳಿಸಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತೀವಿ. ಹೆಚ್ಚಿನ GEF ಇಬ್ಬರು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸರ್ಕಾರಿ ಆಸ್ಪತ್ರೆಯಿಂದ ಮಕ್ಕಳು, SFS ಮಕ್ಕಳು ಮತ್ತು ಸೂರ್ಯ ಸ್ಕೂಲ್ ಮಕ್ಕಳು ಎಲ್ಲರೂ ಸೇರಿ ಒಂದು ಅವೇರ್ನೆಸ್, ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಏನಪ್ಪಾ ಅಂದ್ರೆ, ಸತ್ ಮೇಲೆ ಕಣ್ಣುಗಳು ಊದೋದಾಗ್ಲಿ ಸುಡೋದಾಗ್ಲಿ ಮಾಡಬೇಡಿ. ಅದು ಬೇರೆಯವ್ರಿಗೆ ದಾನ ಕೊಟ್ರೆ, ಒಬ್ಬರು 2 ಕಣ್ಣು ದಾನ ಮಾಡ್ರೆ 2 ಕಣ್ಣು ಬರುತ್ತೆ. ಸುಮಾರು ನಮ್ಮ ದೇಶದಲ್ಲಿ ಲಕ್ಷಾಂತರ ಜನಕ್ಕೆ ಕಣ್ಣುಗಳಿಲ್ಲ. ಈ ಒಂದು ಅವೇರ್ನೆಸ್ ಇಂದ ಜನಗಳು ಸುಡೋದು, ಇದು ಊದೋದ್ರಿಂದ ವೇಸ್ಟ್ ಆಗತ್ತೆ. ಮತ್ತೆ ಅವ್ರಿಗೆ ದಾನ ಕೊಟ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಈ ಒಂದು ಅವೇರ್ನೆಸ್ ಬರ್ಬೇಕಂತ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ರು ತಿಳಿದಿರೋರು, ಓದಿರೋರ್ಗು ಅವೇರ್ನೆಸ್ ಕೊಟ್ಟು ಈ ಒಂದು ದೃಷ್ಟಿಯನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಕ್ಯಾಮರಾಮನ್ ಒಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ಮಾವು ಬೆಳೆಗಾರರಿಗೆ ಈ ಬಾರಿ ಬಂಪರ್ ಅಂದ್ರೆ ತಪ್ಪಾಗಲಾರದು. ಏಕೆಂದ್ರೆ ಕಳೆದ ತಿಂಗಳು ಬಿದ್ದ ಅಕಾಲಿಕ ಮಳೆ ಮಾವು ಫಸಲಿಗೆ ಪೂರಕವಾದದ್ದು. ಈ ವರ್ಷ 2ನೇ ಫಸಲು ಬರುವ ನಿರೀಕ್ಷೆಯಲ್ಲಿ ಬೆಳೆಗಾರರು ಹರ್ಷಗೊಂಡಿದ್ದಾರೆ. ಏನಿದು ಅನ್ಕೊಂಡ್ರ ಈ ಸ್ಟೋರಿ ನೋಡಿ. ಈ ರೀತಿ ಮರದ ತುಂಬಾ ಹೂಗಳನ್ನು ತುಂಬಿಕೊಂಡು ಕಂಗೊಳಿಸುತ್ತಿರುವ ಮರಗಳು. ನಿರೀಕ್ಷೆಯೇ ಇಲ್ಲದಿದ್ರೂ ಅನಿಯಮಿತ ಕಾಲದಲ್ಲಿ ಮರಗಳಲ್ಲಿ ಹೂ ಬಿಟ್ಟು ನಿರೀಕ್ಷೆ ಹೆಚ್ಚಿಸುತ್ತಿರುವ ಮಾವು. ಈ ದೃಶ್ಯ ಕಂಡು ಬಂದದ್ದು ಶ್ರೀನಿವಾಸಪುರ ತಾಲೂಕಿನಲ್ಲಿ. ವಿಶ್ವ ಪ್ರಸಿದ್ಧಿ ಮಾವಿನ ನಗರದಲ್ಲಿ ವರ್ಷ ಬೆಳೆಗಾರರಿಗೆ ಸುಗ್ಗಿ ಹಬ್ಬವಾಗಿ ಪರಿಣಮಿಸಿದೆ. ಬರದ ಜಿಲ್ಲೆಯಲ್ಲಿ ಕೈಗೆ ಸಿಗಬೇಕಾದ ಫಸಲುಗಳೇ ಈಗ ಕೈಕೊಡುತ್ತಿರುವ ಸಂದರ್ಭದಲ್ಲಿ ಈ ವರ್ಷ 2ನೇ ಬಾರಿ ಮಾವು ಫಸಲು ನೀಡಲು ಸಿದ್ಧಗೊಂಡಿದೆ. ಇದರಿಂದ ರೈತರು ಸಂತಸಗೊಂಡಿದ್ದಾರೆ. ಸೀಸನ್ನಲ್ಲಿ ಬರುವ ಫಸಲೇ ಇತ್ತೀಚಿನ ದಿನಗಳಲ್ಲಿ ಕೈ ಸೇರುತ್ತಿಲ್ಲ. ಆದ್ರೆ ಒಂದೇ ವರ್ಷದಲ್ಲಿ 2ನೇ ಬಾರಿ ಮಾವು ಹೂ ಬಿಟ್ಟು ಫಸಲು ನೀಡುತ್ತಿರುವುದು ಸಂತಸ ತಂದಿದೆ. ಕಳೆದ 10 ವರ್ಷಗಳ ಹಿಂದೆ ಸಹ ಇದೇ ರೀತಿ ಮಾವಿನ ಬೆಳೆ ವರ್ಷಕ್ಕೆ 2 ಬಾರಿ ಫಸಲು ನೀಡಿತ್ತಂತೆ. ಸರಿಯಾದ ಸಮಯಕ್ಕೆ ಪೂರಕ ವಾತಾವರಣದೊಂದಿಗೆ ಮಳೆಯಾದ್ರೆ ಈ ರೀತಿ ಆಗುವುದು ಸಹಜ ಅನ್ನೋದು ತಜ್ಞರ ಅಭಿಪ್ರಾಯ. ಈಗ ಬಿಟ್ಟಿರುವ ಹೂಗಳಿಗೆ 1 ವಾರಗಳ ಕಾಲ ಪುನಃ ಮಳೆಯಾಗದಿದ್ರೆ ಹೆಚ್ಚು ಫಸಲು ಬರುತ್ತದೆ. ಆದ್ರೆ ಒಂದು ವೇಳೆ ಮಳೆಯಾದ್ರೆ ರೈತ ನಿರೀಕ್ಷೆ ಹುಸಿಗೊಳ್ಳಲಿದೆ. ಇನ್ನು ಈ ರೀತಿ ವರ್ಷಕ್ಕೆ 2 ಬಾರಿ ಫಸಲು ಬರುವುದಂದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಮುಂದಿನ ವರ್ಷದ ಫಸಲಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ನಲ್ಲಿ ಬರದ ಜಿಲ್ಲೆಗೆ ಬಾರದ ಮಳೆ ಕೊನೆಗೂ ಬಂದ ಹಿನ್ನೆಲೆ ಈ ಬಾರಿ ರೈತರಿಗೆ ಕೊಂಚ ಉಪಯೋಗವಾಗಿದೆ. ಕಳೆದ ಬಾರಿ ಫಸಲಿಲ್ಲದೆ ಮರಗಳನ್ನು ಕಡಿಯುವ ಪರಿಸ್ಥಿತಿಯಲ್ಲಿ ಈ ಬಾರಿ ವರ್ಷದಲ್ಲಿ 2ನೇ ಬಾರಿ ಫಸಲು ಪಡೆಯುತ್ತಿರುವುದಕ್ಕೆ ಮಾವು ಬೆಳೆಗಾರರು ಸಂತಸಗೊಂಡಿದ್ದಾರೆ. ಈಗ ಬರುವ ಫಸಲು ರೈತನ ಕೈಗೆ ಸಿಗುವುದರಿಂದ ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಲಿವೆ. ಇದರಿಂದ ರೈತ ಹೆಚ್ಚು ಲಾಭ ಗಳಿಸಲಿದ್ದಾನೆ. ಆದ್ದರಿಂದ ರೈತರು ಅಕಾಲಿಕ ಹೂ ಬಿಟ್ಟಿದೆ ಎಂದು ಭಯಪಟ್ಟು ಹೂವನ್ನು ಕಿತ್ತುವ ಬದಲು ಅದಕ್ಕೆ ಔಷಧಿಗಳನ್ನು ಸಿಂಪಡಿಸಿದರೆ ಇದರಿಂದ ರೈತ ಹೆಚ್ಚು ಲಾಭ ಗಳಿಸಲಿದ್ದಾನೆ. ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಡೆಫಿನೆಟ್ ಆಗೋದು ಫಸಲು ಉಳಿಯುತ್ತೆ. ಮತ್ತೆ ಈಗ ಫಸಲು ಉಳಿಸ್ಕೊಂಡ್ ಬಿಟ್ರೆ ನಮ್ಗೆ ಸೀಸನಲ್ಲಿ ಹೆಂಗಾಗುತ್ತೋ ಅನ್ನೋ ಭಯ ಪಡಬೇಕಾಗೇನಿಲ್ಲ. ಮತ್ತೇನು ಸಹ ಕ್ರಾಪ್ ಬಂದೇ ಬರುತ್ತೆ. ಅದು ಎಫೆಕ್ಟ್ ಏನಾಗಲ್ಲ, ತೊಂದರೆ ಏನಾಗಲ್ಲ. ಸೊ ಅದರಿಂದ ಈಗ ಇರ್ತಕ್ಕಂಥ ಯಾರಾದರೂ ತೋಟಗಳು ಒಳ್ಳೆ ಫಸಲು ಬಂದು ಹೂವು ಬಂದಿದೆ, ನಮ್ಮ ತೋಟ ಎಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡೋಷ್ಟಿಲ್ಲ. ನೀವು ಏನು ಆಫರ್ಸ್ ಈಗ ಆಫರ್ಸ್ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ. ಆಫರ್ಸ್ಗೆ ಇಮಿಡಾಕ್ಲೋರೋಫ್ರೈಡ್ ಸ್ಪ್ರೇ ಮಾಡ್ಕೊಳ್ಳಿ, ಮತ್ತು ಕಾರ್ಬೆಂಡಿಸಮ್ ಅಂತ ಸಿಸ್ಟಮಿಕ್ ಫಂಗಿಸೈಡನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡೋದ್ರಿಂದ ಫಸಲು ತಗೋಬಹುದು. ಬೆಳವಣಿಗೆ ಬೆಳೆಸ್ಕೊಂಡ್ರೆ ನಿಮಗೆ ಒಳ್ಳೆ ಮೌಲ್ಯ ಸಿಗುತ್ತೆ ನಿಮಗೆ ಅಂತ ಕಾಯಿಗಳಿಗೆ. ಯಾಕಂತಂದರೆ ಅದು ಆಫ್ ಸೀಸನ್ನಲ್ಲೇ ಬಂದ್ಬಿಡುತ್ತೆ ಕಾಯಿ ಫಸಲು. ಆದ್ದರಿಂದ ಆಫ್ ಸೀಸನ್ನಲ್ಲಿ ಬರುವಂಥ ಫಸಲಿಗೆ ಮಾರ್ಕೆಟಲ್ಲಿ ಅಧಿಕ ಬೇಡಿಕೆ ಇರ್ತದೆ. ಈಗ ಒಂದು ಮರದಲ್ಲಿ ಎಲ್ಲ ಕೊಂಬೆಗಳಲ್ಲಿ ಹೂವು ಬಿಟ್ಟರೆ. ಕ್ಯಾಮರಾಮನ್ ನವೀನ್ ಜೊತೆ ಕಾರ್ತಿಕ್, ITV ನ್ಯೂಸ್, ಶ್ರೀನಿವಾಸಪುರ. ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ SLS ಶಾಲೆಯಲ್ಲಿ ಮಕ್ಕಳಿಗೆ ಕೃಷ್ಣ ರಾಧೆ ವೇಷಭೂಷಣ ಸ್ಪರ್ಧೆ ಹಾಗೂ ಶಿಕ್ಷಕರ ದಿನಾಚರಣೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ದೇವನಹಳ್ಳಿ ಪಟ್ಟಣದ SLS ಶಾಲೆಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯಲ್ಲಿ SLS ಶಾಲೆಯ ಕಾರ್ಯದರ್ಶಿ DS ಧನುಂಜಯ್ ಮಾತನಾಡಿ, ಶಿಕ್ಷಕರು ಮಕ್ಕಳನ್ನು ಉತ್ತಮವಾದ ಪ್ರಜೆಗಳನ್ನಾಗಿ ರೂಪಿಸುವಂತಹ ಶಿಲ್ಪಿಗಳು. ಸಮಾಜದಲ್ಲಿನ ಯಾವುದೇ ವರ್ಗವು ನಿಷ್ಕ್ರಿಯವಾದರೂ ಸರಿಪಡಿಸಿಕೊಳ್ಳುವಂತಹ ಅವಕಾಶಗಳು ಲಭಿಸುತ್ತವೆ. ಆದರೆ ಶಿಕ್ಷಕ ವರ್ಗ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಸಮಾಜಘಾತುಕ ಶಕ್ತಿಗಳ ಉಗಮವಾಗುತ್ತದೆ. ಮಾನವನಲ್ಲಿ ಅಡಗಿರುವ ಪರಿಪೂರ್ಣತೆಯನ್ನು ಹೊರತೆಗೆಯುವುದೇ ಶಿಕ್ಷಣವಾಗಿದ್ದು, ಮಾನವ ಧರ್ಮದ ಹಾದಿಯಲ್ಲಿ ಸಾಗಬೇಕಾದರೆ ಶಿಕ್ಷಣ ಅಗತ್ಯವಾಗಿದೆ ಎಂದು ಅವರು, ಅಂತಹ ಶಿಕ್ಷಣ ನೀಡುವ ಶಿಕ್ಷಕರು ತಮ್ಮ ತಮ್ಮ ಸ್ಥಾನಗಳಿಗೆ ಘನತೆ ತರುವಂತಹ ವ್ಯಕ್ತಿತ್ವ ಬೆಳೆಸಿಕೊಳ್ಳುವುದರೊಂದಿಗೆ ಅಜ್ಞಾನದಿಂದ ಬರುವ ಮಕ್ಕಳಿಗೆ ಜ್ಞಾನ ತುಂಬುವ ಕೆಲಸ ಮಾಡಬೇಕು.
ಶಿಕ್ಷಕರು ವಿದ್ಯಾರ್ಥಿಗಳನ್ನು ಶಿಸ್ತಿನಿಂದ ನಡೆಸಿಕೊಂಡು ಅವರ ಮೂಲಕ ದೇಶದ ಹಣೆ ಬರಹವನ್ನು ಬರೆಸಬೇಕು. ಭಾರತೀಯ ಸಂಪ್ರದಾಯ ಸಮಾಜದಲ್ಲಿ ಗುರುವಿನ ಸ್ಥಾನ ತ್ರಿಮೂರ್ತಿಗಳಿಗೆ ಸಮ. ಶಿಕ್ಷಕರು ಸಮಾಜದ ದೇಶದ ಭವಿಷ್ಯವನ್ನು ರೂಪಿಸುವಂತಹ ರೂವಾರಿಗಳಾಗಿದ್ದು, ಉತ್ತಮ ಸಮಾಜವನ್ನು ನಿರ್ಮಿಸುವಲ್ಲಿ ಶಿಕ್ಷಕರ ಪಾತ್ರ ಅತಿ ದೊಡ್ಡದು. ಆದ್ದರಿಂದ ಆದರ್ಶ ಶಿಕ್ಷಕ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜೀವನದ ಮೌಲ್ಯಗಳನ್ನು ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಪ್ರತಿ ವರ್ಷ ಆಚರಿಸುವ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಮೆರುಗು ಬರುವುದರೊಂದಿಗೆ ಆಚಾರ್ಯ ದೇವೋಭವ ಎಂಬ ಮಾತಿಗೆ ಅರ್ಥ ಬರುತ್ತದೆ ಎಂದರು. ಶನಿವಾರದಂದು ಚನ್ನಪಟ್ಟಣದಲ್ಲಿ ಸೌತ್ ಇಂಡಿಯಾ ಲೆವೆಲ್ ಯೋಗ ಕಾಂಪಿಟೇಷನ್ ಇತ್ತು. ಪುನರ್ವಸು ಯೋಗ ಟ್ರಸ್ಟ್ನವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು, ಯೋಗಾಸನ ಸ್ಪರ್ಧೆಗಳನ್ನು. ಅದರಲ್ಲಿ 113 ಮಕ್ಕಳು ನಮ್ಮ ಶಾಲೆಯಿಂದ ಭಾಗವಹಿಸಿರ್ತಾರೆ. ಅದರಲ್ಲಿ 5 ಜನ ಮಕ್ಕಳು ಫಸ್ಟ್ ಪ್ರೈಸ್ನ ತೆಗೆದುಕೊಂಡಿರ್ತಾರೆ, 19 ಜನ ಮಕ್ಕಳು ಸೆಕೆಂಡ್ ಪ್ರೈಸ್ನ ಮತ್ತು 25 ಮಕ್ಕಳು ಥರ್ಡ್ ಪ್ರೈಸ್ನ ತೆಗೆದುಕೊಂಡಿರ್ತಾರೆ. ಸೊ ನಾವು ಶಾಲೆ ಪ್ರಾರಂಭ ಆದಾಗಿಂದನೂ ಕೂಡ ನಮ್ಮ ಶಾಲೆಯಲ್ಲಿ ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ. ಮಕ್ಕಳು ಬಹಳಷ್ಟು ಉತ್ಸುಕತೆಯಿಂದ ಕಲಿತಾ ಇದ್ದಾರೆ. ಸೊ ಇವತ್ತಿನ ದಿನ ಏನು ನಮಗೆ ಅರೌಂಡ್ ಸುಮಾರು ಒಂದು 50 ಪ್ರೈಸ್ಗಳು ಬಂದಿದೆ. ಸೊ ಇದರಿಂದ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿದೆ ಅಂತ. ಒಟ್ಟು 1500 ಮಕ್ಕಳು ಏನು ಪಾರ್ಟಿಸಿಪೇಟ್ ಮಾಡಿದ್ರು. ಆಂಧ್ರ ಪ್ರದೇಶ, ಕರ್ನಾಟಕ, 4/9/2015 ಬೊಂಬಾರದಲ್ಲಿ ಡಿಸ್ಟಿಕ್ ಲೆವೆಲ್ನ ಕುಸ್ತಿ ಸ್ಪರ್ಧೆ ನಡೀತು. ಅದರಲ್ಲಿ ನಮ್ಮ ಶಾಲೆಯಿಂದ ತಾಲೂಕು ಲೆವೆಲಿಂದ 10 ಮಕ್ಕಳು ಸೆಲೆಕ್ಟ್ ಆಗಿದ್ರು. ಈಗ ರಾಜ್ಯ ಮಟ್ಟಕ್ಕೆ 3 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಬಹಳಷ್ಟು ಖುಷಿ ತಂದಿದೆ ನಮಗೆ ಈ ಒಂದು ವಿಚಾರ. ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೂ ಏನು ನಾವು ಯೋಗ ಸ್ಪರ್ಧೆಯಲ್ಲಿ ಗೆದ್ಕೊಂಡು ಅವ್ರ ಪೋಷಕರಿಗೆ ಹಾಗೂ ಶಾಲೆಗೆ ಒಂದು ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಎಲ್ಲ ಪೋಷಕರಿಗೂ ಹಾಗೂ ಆ ಮಕ್ಕಳಿಗೂ ಸಹ ವಂದನೆಗಳನ್ನು ಅರ್ಪಿಸ್ತೇನೆ. ಅದಲ್ಲದೆ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ LKG ಮತ್ತು UKG ಮತ್ತು ಬೇಬಿ ಸಿಟ್ಟಿಂಗ್ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಸುಮಾರು 80 ಮಕ್ಕಳು ಶ್ರೀಕೃಷ್ಣ ಹಾಗೂ ರಾಧೆಯ ಡ್ರೆಸ್ನ ಹಾಕ್ಕೊಂಡು ಬಂದಿದ್ದಾರೆ. ನೋಡ್ತಾ ಇದ್ರೆ ನಮಗೇನೋ ಸ್ವರ್ಗದಲ್ಲಿದ್ದೀವಿ ಅನ್ನೋ ರೀತಿ ನಮಗೆ ಅನ್ನಿಸ್ತಾ ಇದೆ. ಆ ಮಕ್ಕಳು ಎಷ್ಟು ಚಂದವಾಗಿ ಪುಟಾಣಿಗಳನ್ನು ರೆಡಿ ಮಾಡಿ ಕಳಿಸಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಹಾಗೂ ಆ ಪುಟಾಣಿಗಳಿಗೂ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. DS ಧನಂಜಯ. ಕ್ಯಾಮರಾಮನ್ ಬಾಬು ಜೊತೆ ಸತೀಶ್, ITV ನ್ಯೂಸ್, ದೇವನಹಳ್ಳಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಂದನೆಗಳೊಂದಿಗೆ ನಾನು ಚೈತ್ರ, ITV, ಇದು ಸತ್ಯಕ್ಕೆ ಪ್ರತಿಬಿಂಬ.